ಸ್ನೇಹಿತರು ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ 13ನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಶ್ರೀಕೃಷ್ಣ ಅರ್ಜುನನಿಗೆ ಅಸುರಿ ಗುಣವನ್ನು ಹೊಂದಿರುವಂತಹ ಮನುಷ್ಯರ ಲಕ್ಷಣಗಳನ್ನು ವಿವರಿಸ್ತಾ ಈ ಶ್ಲೋಕದಲ್ಲಿ ಅರ್ಜುನ ಯಾವ ವ್ಯಕ್ತಿಗಳು ನಾನು ಇಂದು ಇದನ್ನು ಗಳಿಸಿದೆ ಹಾಗೂ ಈ ದಿವಸ ಇಂತಹ ಮನೋರಥವನ್ನು ಪೂರ್ಣಗೊಳಿಸುವೆ, ನನ್ನ ಬಳಿ ಇಷ್ಟು ಧನವಿದೆ ಮತ್ತು ಇನ್ನೂ ಧನ ಸಂಗ್ರಹವನ್ನು ನಾನು ಮಾಡ್ತಾನೆ ಎಂದು ಯಾವಾಗಲೂ ಯೋಚಿಸ್ತಾ ಇರ್ತಾರೋ ಅವರು ಅಸುರಿ ಗುಣವನ್ನು ಹೊಂದಿದವರು ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ಸಹಜವಾಗಿ ಹೇಳಬೇಕು ಅಂದರೆ ಅತೃಪ್ತರು. ಅವರ ಹತ್ರ ಎಲ್ಲವೂ ಇದೆ, ಆದರೆ ಅಷ್ಟಕ್ಕೆ ತೃಪ್ತರಾಗಿಲ್ಲ. ಅವರು ಇನ್ನೂ ಬೇಕು ಅಂತ ಹೇಳಿ ಬೆಳೆಸ್ತಿರ್ತಾರೆ. ನಾವು ಕೆಲವೊಬ್ಬರ ಬಗ್ಗೆ ಸಹಜವಾಗಿ ಮಾತನಾಡ್ತಿರ್ತವೆ, ಅವರ ಮನೆಯಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಅವರಲ್ಲಿ ಇಲ್ಲ ಅಂತ. ಕೆಲವೊಂದು ವ್ಯಕ್ತಿಗಳು ಸಹಜವಾಗಿ ಅವರ ಜೀವನದಲ್ಲಿ ಅವರು ಎಷ್ಟೆಲ್ಲ ಮಾತನಾಡ್ತಾರೆ, ಆ ಮಾತಿನ ಬಹುಪಾಲು ಅವರ ಅಹಮ್ಮನ್ನು ತೃಪ್ತಿಗೊಳಿಸುವಂಥದ್ದು ಅಥವಾ ಅವರ ಬಯಕೆಯನ್ನು ಈಡೇರಿಸಿಕೊಳ್ಳಬೇಕಾದಂಥದ್ದು. ಇವುಗಳ ಕುರಿತಾಗಿಯೇ ಅವರು ನಿರಂತರವಾಗಿ ಮಾತನಾಡ್ತಾ ಇರ್ತಾರೆ. ಎಲ್ಲಾದರೂ ಅವರು ಕೂತು ಮಾತನಾಡ್ತಿದ್ದಾರೆ ಅಂದರೆ, ಇವತ್ತು ನಾನು ಇದನ್ನು ಇಷ್ಟು ಗಳಿಸಿದೆ, ಇವತ್ತು ನಾನು ಇದನ್ನು ಅಚೀವ್ ಮಾಡಿದೆ, ನಾನು ಇವತ್ತು ಇದನ್ನು ಸಾಧಿಸಿದೆ, ನನ್ನ ಬಳಿ ಇಷ್ಟೊಂದು ಸಂಪತ್ತಿದೆ, ನಾನು ಇನ್ನೂ ಕೂಡ ಇಷ್ಟು ಸಂಪತ್ತನ್ನು ಗಳಿಸೋನಿದ್ದೀನಿ, ನಾನು ಇಷ್ಟನ್ನು ಸಾಧಿಸುವವನಿದ್ದೇನೆ, ಇಷ್ಟನ್ನು ಪಡೆದುಕೊಳ್ಳುವವನಿದ್ದೇನೆ. ಅದರ ಅರ್ಥ ಏನು? ಇರೋದರಲ್ಲಿ ಆತನಿಗೆ ಸಂತೃಪ್ತಿ ಅನ್ನೋದಿಲ್ಲ. ಸೊ ಗುರಿ ಮತ್ತು ಸಾಧಿಸುವಂತಹ ಛಲ ಬೇರೆ, ಇದನ್ನು ತಪ್ಪಾಗಿ ತಿಳ್ಕೊಳ್ಬಾರ್ದು. ಆದರೆ ಸಾಧಿಸುವ ಸ್ಫೂರ್ತಿ, ಸಾಧಿಸಬೇಕು ಅನ್ನುವಂತಹ ಗುರಿ ಆತನನ್ನು ಪ್ರಯತ್ನಕ್ಕೆ ಒಳಪಡಿಸುತ್ತೆ, ಆತನನ್ನು ಪ್ರಯತ್ನಕ್ಕೆ ಸಿದ್ಧಗೊಳಿಸುತ್ತೆ. ಆದರೆ ಇವನ ಗುರಿನೇ ತೃಪ್ತಿಗಾಗಿ ಇದನ್ನು ಗಳಿಸುವಂಥದ್ದು. ಯಶಸ್ಸನ್ನು ಗಳಿಸಿ ಅದರಿಂದ ಸಿಗುವಂತಹ ತೃಪ್ತಿಯನ್ನು ಅನುಭವಿಸುವಂಥದ್ದು ಬೇರೆ. ಆದರೆ ಈತ ತೃಪ್ತಿಗಾಗಿಯೇ ಗಳಿಸುವಂಥದ್ದು. ಇವನ ಗುರಿ ಯಾವಾಗಲೂ ನಾನು ತೃಪ್ತಿಗಾಗಿ ಅದನ್ನು ಗಳಿಸಬೇಕು, ಇನ್ನಷ್ಟು ಪಡಿಬೇಕು, ಇನ್ನಷ್ಟು ಸಂಪಾದನೆ ಮಾಡಬೇಕು. ಅಂದರೆ ಈಗಿರುವಂತಹ ಸ್ಥಿತಿಯಲ್ಲಿ ಅತೃಪ್ತನಾಗಿರುವಂಥದ್ದು. ಅದು ಯಾವ ಮಾರ್ಗದಿಂದ ಬಂದರೂ ಸರಿಯೇ, ಅದರಿಂದ ಎಷ್ಟು ಜನರಿಗೆ ಶೋಷಣೆ ಆದರೂ ಸರಿಯೇ, ಎಷ್ಟು ಜನ ತೊಂದರೆಗೆ ಈಡಾದರೂ ಸರಿಯೇ, ನನ್ನ ಆಸೆ ಈಡೇರಬೇಕು. ಆದರೆ ಅದು ಬಂದ ಮೇಲೆ ಅಲ್ಲಿಗೆ ತೃಪ್ತರಾಯ್ತರ? ಅಲ್ಲಿಗೆ ಅವರ ಆಸೆ ಪೂರ್ಣಗೊಳ್ಳುತ್ತಾ? ಇಲ್ಲ. ಮತ್ತೆ ಅದು ಅದೇ ರೀತಿ ದಿನಂಪ್ರತಿ ಇರುವಂಥದ್ದೇ. ಇಂತಹ ಗುಣಗಳು ಅಸುರಿ ಗುಣದ ವ್ಯಕ್ತಿಗಳು ಅನ್ನುವಂತಹ ಮಾತನ್ನು ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿದ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.